ಲಾಸ್ಟ್ ವಿಡಿಯೋದಲ್ಲಿ ಅನಾಲಿಟಿಕ್ ಫಂಕ್ಷನಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ವು. ಈ ವಿಡಿಯೋದಲ್ಲಿ ಇನ್ನೂ ಕೆಲವು ಪ್ರಾಬ್ಲಮ್ಗಳನ್ನು ನೋಡೋಣ. ಒನ್ ಇಸ್ ಶೋ ದ್ಯಾಟ್ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ ಝೆಡ್ ಇಸ್ ಅನಾಲಿಟಿಕ್ ಆ್ಯಂಡ್ ಹೆನ್ಸ್ ಶೋ ದ್ಯಾಟ್ ಎಫ್ ಡ್ಯಾಶ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಸೈನ್ ಹೈಪರ್ಬೋಲಿಕ್ ಝೆಡ್. ಕಾಸ್ ಹೈಪರ್ಬೋಲಿಕ್ ಝೆಡ್ ಅನ್ನೋದನ್ನು ಅನಾಲಿಟಿಕ್ ಅಂತ ತೋರಿಸ್ಬೇಕು. ಆಮೇಲೆ ಅದರ ಡಿರವೇಟಿವ್ ಸೈನ್ ಹೈಪರ್ಬೋಲಿಕ್ ಝೆಡ್ ಆಗುತ್ತೆ ಅಂತ ಹೇಳಿ ತೋರಿಸ್ಬೇಕು. ಏನು ಕೊಟ್ಟಿದ್ದಾರೆ? ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ ಝೆಡ್. ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ ಝೆಡ್. ಕಾಸ್ ಹೈಪರ್ಬೋಲಿಕ್ ಝೆಡ್ ಅಂದರೆ ಏನು? ಯು ಪ್ಲಸ್ ಐ ವಿ, ದಟ್ ಇಂಪ್ಲೈಸ್ ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ ಝೆಡ್ ಅಂದರೆ ಇ ಪವರ್ ಝೆಡ್ ಪ್ಲಸ್ ಇ ಪವರ್ ಮೈನಸ್ ಝೆಡ್ ಡಿವೈಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಇ ಪವರ್ ಝೆಡ್ ಅಂದರೆ ಝೆಡ್ ಇಸ್ ಎಕ್ಸ್ ಪ್ಲಸ್ ಐ ವೈ ಅಲ್ವಾ? ಎಕ್ಸ್ ಪ್ಲಸ್ ಐ ವೈ ಪ್ಲಸ್ ಇ ಪವರ್ ಮೈನಸ್ ಝೆಡ್ ಅಂದರೆ ಇ ಪವರ್ ಮೈನಸ್ ಆಫ್ ಎಕ್ಸ್ ಪ್ಲಸ್ ಐ ವೈ ಡಿವೈಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಇ ಪವರ್ ಎಕ್ಸ್ ಇಂಟು ಇ ಪವರ್ ಐ ವೈ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಐ ವೈ ಡಿವೈಡ್ ಬೈ 2. ಇದನ್ನು ಹೇಗೆ ಬರ್ಕೊಳ್ಬೋದು? ದಟ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್. ಇದನ್ನು ಬೈ ಯೂಸಿಂಗ್ ಯೂಲರ್ಸ್ ಫಾರ್ಮಲ್ಲ ಹೇಗೆ ಬರೀಬೋದು? ಇ ಪವರ್ ಐ ತೀಟಾ ಫಾರ್ಮಲ್ಲಿದೆ ಅಲ್ವಾ? ಅಂದರೆ ಕಾಸ್ ತೀಟಾ ಪ್ಲಸ್ ಐ ಸೈನ್ ತೀಟಾ. ಇನ್ ಪ್ಲೇಸ್ ಆಫ್ ತೀಟಾ ಇಲ್ಲಿ ವೈ ಇದೆ. ದಟ್ ಈಸ್ ಕಾಸ್ ವೈ ಪ್ಲಸ್ ಐ ಇಂಟು ಸೈನ್ ವೈ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಐ ವೈ. ದಟ್ ಈಸ್ ಕಾಸ್ ವೈ ಮೈನಸ್ ಐ ಸೈನ್ ವೈ ಡಿವೈಡ್ ಬೈ 2. ದಟ್ ಈಸ್ ಈಕ್ವಲ್ ಟು, ಅಬ್ಸರ್ವ್ ಮಾಡಿ ಇಲ್ಲಿ, ಕೋಎಫಿಷಿಯಂಟ್ಸ್ ಆಫ್ ಕಾಸ್ ವೈ ಯಾವ್ದು? ಕೋಎಫಿಷಿಯಂಟ್ಸ್ ಆಫ್ ಕಾಸ್ ವೈ ಇಸ್ ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ 2 ಅಲ್ವಾ? ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ 2 ಆರ್ ಕೋಎಫಿಷಿಯಂಟ್ಸ್ ಆಫ್ ಕಾಸ್ ವೈ. ಪ್ಲಸ್ ಐ ಇಂಟು ಕೋಎಫಿಷಿಯಂಟ್ ಆಫ್ ಸೈನ್ ವೈ ಯಾವುದು? ಕೋಎಫಿಷಿಯಂಟ್ ಆಫ್ ಸೈನ್ ವೈ is e power x minus e power minus x divide by 2. ಅಂದರೆ ಇಲ್ಲಿ ನಾವು ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟನ್ನು ಸಪ್ರೇಟ್ ಮಾಡಿದ್ವಿ. ಇ ಪವರ್ ಎಕ್ಸ್ ಪ್ಲಸ್ ಇ ಪವರ್ ಮೈನಸ್ ಎಕ್ಸ್ ಡಿವೈಡ್ ಬೈ 2 ಅಂತ ಹೇಳಿದರೆ ಏನು? ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಅಲ್ವಾ? ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಐ ಇಂಟು ವಾಟ್ ಇಸ್ ದಿಸ್? ದಿಸ್ ಇಸ್ ಸೈನ್ ಹೈಪರ್ಬೋಲಿಕ್ ಎಕ್ಸ್ ಅಲ್ವಾ? ಸೈನ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಸೈನ್ ವೈ. ಯಾವ ಫಾರ್ಮಲ್ಲಿದೆ? ಯು ಪ್ಲಸ್ ಐ ವಿ ಫಾರ್ಮಲ್ಲಿದೆ ಅಲ್ವಾ? ಇಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ. ಇಲ್ಲಿ ಯು ಅನ್ನು ದಿಸ್ ಒನ್ ಆ್ಯಂಡ್ ವಿ ಇಸ್ ದಿಸ್ ಒನ್. ಯು ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಕಾಸ್ ವೈ. ವಿ ಇಸ್ ಈಕ್ವಲ್ ಟು ಸೈನ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಸೈನ್ ವೈ. ಯು ಎಕ್ಸ್ ಏನಾಗುತ್ತೆ? ಯು ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಕಾಸ್ ವೈ ಆಗುತ್ತೆ. ಯು ವೈ ಏನಾಗುತ್ತೆ? ಯು ವೈ ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಮೈನಸ್ ಆಫ್ ಸೈನ್ ವೈ. ವಿ ಎಕ್ಸ್ ಏನಾಗುತ್ತೆ? ವಿ ಎಕ್ಸ್ ಈಸ್ ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಸೈನ್ ವೈ. ವಿ ವೈ ಏನಾಗುತ್ತೆ? ವಿ ವೈ ಇಸ್ ಈಕ್ವಲ್ ಟು ಸೈನ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಕಾಸ್ ವೈ ಅಲ್ವಾ? ಸೈನ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಕಾಸ್ ವೈ. ನಾವು ಅಬ್ಸರ್ವ್, ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ. ಕ್ಲಿಯರ್ಲಿ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಅಲ್ವಾ? ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ಆಫ್ ವಿ ಎಕ್ಸ್ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ಆಫ್ ವಿ ಎಕ್ಸ್. ಇಲ್ಲಿ ಯು ಎಕ್ಸ್, ಯು ವೈ, ವಿ ಎಕ್ಸ್, ವಿ ವೈ ಆರ್ ಕಂಟಿನ್ಯೂಸ್ ಎವ್ರಿವೇರ್ ಆ್ಯಂಡ್ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್. ಅಂದರೆ ಇಟ್ ಸ್ಯಾಟಿಸ್ಫೈಸ್ ಕೌಶಿ-ರೀಮನ್ ಇಕ್ವೇಷನ್ಸ್ ಅಲ್ವಾ? ಕೌಶಿ-ರೀಮನ್ equations, that is CR equations. ಅಂದರೆ therefore clearly it is analytic. Clearly f of z is equal to ಏನು ಕೊಟ್ಟಿದ್ರು? cos hyperbolic z ಕೊಟ್ಟಿದ್ರು ಅಲ್ವಾ? cos hyperbolic z is analytic. Here clearly ux, uy, vx, vy are continuous everywhere and ux is equal to vy and uy is equal to vx. That is, they satisfy CR equation. Clearly f of z is equal to cos hyperbolic z is analytic. ಏನು ಕೇಳಿದ್ರು?
ಈ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಕಾಸ್ ಹೈಪರ್ಬೋಲಿಕ್ ಝೆಡ್ ಅನ್ನೋದನ್ನು ಅನಾಲಿಟಿಕ್ ಅಂತ ತೋರಿಸಿ ಅಂತ ಕೇಳಿದರು. ದೆನ್ ಏನು ಮಾಡಿದ್ರೆ ಅದ್ರ ಡೆರಿವೇಟಿವ್ನ ಎಫ್ ಸೈನ್ ಹೈಪರ್ಬೋಲಿಕ್ ಝೆಡ್ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಓಕೆ, ಅನಾಲಿಟಿಕ್ ಅಂತ ತೋರಿಸಿದ್ವು, ಅದರ ಡೆರಿವೇಟಿವ್ನ ಸೈನ್ ಹೈಪರ್ಬೋಲಿಕ್ ಝೆಡ್ ಅಂತ ತೋರಿಸೋಣ. ನಮ್ಗೆ ಗೊತ್ತು ಎಫ್ ಡ್ಯಾಶ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಏನು, ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್ ಅಲ್ವಾ, ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್. ಓಕೆ, ಯು ಎಕ್ಸ್ ಪ್ಲಸ್ ಐ ವಿ ಎಕ್ಸ್. ಇಲ್ಲಿ ಯು ಎಕ್ಸ್ ಅಂದರೆ ಏನು, ಯು ಎಕ್ಸ್ ಅಂದರೆ ದಿಸ್ ಒನ್ ಅಲ್ವಾ, ಸೈನ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಐ ಇಂಟು ವಿ ಎಕ್ಸ್ ಅಂದ್ರೇನು, ವಿ ಎಕ್ಸ್ ಅಂದರೆ ದಿಸ್ ಒನ್, ದಟ್ ಈಸ್ ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಸೈನ್ ವೈ, ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಸೈನ್ ವೈ ಅಲ್ವಾ, ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಇಂಟು ಸೈನ್ ವೈ. ನಾವು ರೀಪ್ಲೇಸ್ ಎಕ್ಸ್ ಬೈ ಎಕ್ಸ್ ಬೈ ಝೆಡ್ and y by 0. Okay, now replace x by z and y by 0. One can get ಏನು ಸಿಕ್ತು, f dash of z is equal to sin 0 sin x into sin hyperbolic z. sin hyperbolic x ಏನಾಗುತ್ತೆ, sin hyperbolic z ಆಗುತ್ತೆ. cos y ಅಂದರೆ cos 0 is 1 ಅಲ್ವಾ, into 1 plus I into cos hyperbolic z into sin y means here y is 0 ಅಲ್ವಾ, sin 0 ಅಂದರೆ 0, this term is 0 ಅಲ್ವಾ, this term is 0 ಅಂದರೆ ಏನು ಉಳಿತು, just sin hyperbolic z ಉಳಿತು. what is that, that is f dash of z is equal to sin hyperbolic z. ಓಕೆ, ನಮಗೆ ಏನಂತ ಕೇಳಿದ್ರು, ಈ ಕಾಸ್ ಹೈಪರ್ಬೋಲಿಕ್ z ಅನ್ನೋದನ್ನು ಅನಾಲಿಟಿಕ್ ಅಂತ ತೋರಿಸಿ ಅಂತ ಕೇಳಿದ್ರು. ಫಸ್ಟ್ ತೋರಿಸಿದ್ವು, ಆಮೇಲೆ ಅದರ ಡಿರವೇಟಿವ್ ಸೈನ್ ಹೈಪರ್ಬೋಲಿಕ್ z ಆಗುತ್ತೆ ಅಂತೇಳಿ ತೋರಿಸ್ಲಿಕ್ಕೆ ಕೇಳಿದ್ರು, ತೋರಿಸ್ತಿದ್ವು, ಅದರ ಡಿರವೇಟಿವ್ ಸೈನ್ ಹೈಪರ್ಬೋಲಿಕ್ z ಆಗಿದೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ಶೋ ದ್ಯಾಟ್ ಎಫ್ ಆಫ್ z is equal to log z is analytic and hence show that f dash of z is equal to 1 by z. ಎಫ್ ಆಫ್ z is equal to log z ಅನ್ನೋದನ್ನು ಅನಾಲಿಟಿಕ್ ಅಂತ ತೋರಿಸ್ಬೇಕು. ನೆಕ್ಸ್ಟ್ ಅದರ ಡಿರವೇಟಿವ್ 1 by z ಆಗಿದೆ ಅಂತ ಹೇಳಿ ತೋರಿಸ್ಬೇಕು. ಓಕೆ, ಏನು ಎಫ್ ಆಫ್ ಝೆಡ್ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಲಾಗ್ ಝೆಡ್ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನು ಹೀಗೆ ಬರ್ಕೊಳ್ಬೋದಲ್ವಾ, ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಮಾಡ್ ಝೆಡ್ ಪ್ಲಸ್ ಐ ಇಂಟು ಆರ್ಗ್ ಝೆಡ್ ಅಂತ ಬರಿಬೋದಾ, ಈ ರೀತಿ ಬರ್ಕೊಳ್ಬೋದು. ಓಕೆ, ಎಫ್ ಆಫ್ ಝೆಡ್ ಕ್ಯಾನ್ ಬಿ ರಿಟರ್ನ್ ಈಸ್ ಈಕ್ವಲ್ ಟು ಲಾಗ್ ಝೆಡ್ ಕ್ಯಾನ್ ಬಿ ರಿಟರ್ನ್ ಆಸ್ ಲೈಕ್ ದಿಸ್. ಓಕೆ, ಇಲ್ಲಿ ವಾಟ್ ಎಫ್ ಆಫ್ ಝೆಡ್ ಅಂದರೆ ಏನು, ಯು ಪ್ಲಸ್ ಐ ವಿ ಅಲ್ವಾ, ದಟ್ ಈಸ್ ಈಕ್ವಲ್ ಟು ಲಾಗ್ ಝೆಡ್ ಅಂದರೆ ಲಾಗ್ ಆಫ್ ಮಾಡ್ ಝೆಡ್ ಅಂದರೆ ಲಾಗ್ ಆಫ್ ಮಾಡ್ ಝೆಡ್ ಮೀನ್ಸ್ ಏನು, ಮಾಡ್ ಝೆಡ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಪವರ್ 1/2 ಅಲ್ವಾ, ಹೋಲ್ ಪವರ್ 1/2 ಪ್ಲಸ್ ಐ ಇಂಟು ಆರ್ಗ್ ಝೆಡ್ ಅಂದರೆ ಮಾಡ್ ಝೆಡ್ ಅಂದರೆ ಗೊತ್ತಲ್ವಾ, ಮಾಡ್ ಝೆಡ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಆರ್ಗ್ ಝೆಡ್ ಇಸ್ ಈಕ್ವಲ್ ಟು ಏನು, ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಅಲ್ವಾ, ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಪ್ಲಸ್ ಐ ಇಂಟು tan inverse of y by x. ಇಲ್ಲೇನು u is this one and v is this one, u is equal to ಇದು ಹೀಗೆ ಬರ್ಕೊಳ್ಬೋದಾ, log m to the power n can be written as n log m ಅಲ್ವಾ, log m to the power n can be written as n log m ಅಂದರೆ 1/2 ಇಂಟು ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬರ್ಕೊಳ್ಬೋದಲ್ವಾ. ಆ್ಯಂಡ್ ವಿನ ಹೇಗೆ ಬರ್ಕೊಳ್ಬೋದು, ವಿ ಈಸ್ ಈಕ್ವಲ್ ಟು ವಿ ಟ್ಯಾನ್ ಇನ್ವರ್ಸ್ ಆಫ್ y by x, tan inverse of y by x. ಈಗ ಫಸ್ಟ್ ಯು ಎಕ್ಸ್ ನೋಡಿ, ಯು ಎಕ್ಸ್ ಏನಾಗುತ್ತೆ 1/2 ಇಂಟು ಡಿಫ್ರೆನ್ಸೇಷನ್ ಆಫ್ ಲಾಗ್ ಏನು 1/x ಅಲ್ವಾ, ಡಿಫ್ರೆನ್ಸೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1/x ಅಲ್ವಾ, ದಿಸ್ ಇಸ್ ಕ್ಲಿಯರ್ಲಿ 1/x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಡಿಫ್ರೆನ್ಸೇಷನ್ ಆಫ್ 2x ಸ್ಕ್ವೇರ್ ಇಸ್ 2x ಅಲ್ವಾ, 2x, this 2 get cancel, clearly ux is equal to x divided by x square plus y square, x square plus y square. This is ux. uy ಏನಾಗುತ್ತೆ ನೋಡೋಣ, uy is equal to ಏನು, uy is equal to 1/2 into 1 by x square plus y square into 2y ಅಲ್ವಾ, this 2 get cancel, clearly uy is equal to y divided by x square plus y square, ಇಲ್ಲಿ ವಿ ನೋಡಿ, ವಿ ಎಕ್ಸ್ ಏನಾಗುತ್ತೆ ನೋಡೋಣ, ವಿ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ವಿ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್. ವಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು, 1 ಡಿವೈಡ್ ಬೈ 1 ಪ್ಲಸ್ ವೈ ಬೈ ಎಕ್ಸ್ ಹೋಲ್ ಸ್ಕ್ವೇರ್, ವೈ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು
ಇಂಟು 1/xನ ಡಿಫ್ರೆನ್ಸೇಷನ್ ಏನು, ಕೀಪ್ y ಆಸ್ ಕಾನ್ಸ್ಟೆಂಟ್ 1/x ಡಿಫ್ರೆನ್ಸೇಷನ್ ಮೈನಸ್ y/x², ಗೊತ್ತಲ್ವಾ. d/dx ಆಫ್ ಟ್ಯಾನ್ ಇನ್ವರ್ಸ್ x ಇಸ್ ಈಕ್ವಲ್ ಟು ಏನು, 1/1+x², ಈ ಫಾರ್ಮುಲಾ ಯೂಸ್ ಮಾಡಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ಓಕೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ. ನಾವು ಅಬ್ಸರ್ವ್ ದಿಸ್ x² ನ್ಯೂಮರೇಟ್ರಿಗೆ ಹೋಗುತ್ತಲ್ವ, ನ್ಯೂಮರೇಟ್ರಿಗೆ ತಗೊಂಡೋಗ್ತೀನಿ ನಾನು x². ಓಕೆ, ಇಲ್ಲಿ ಏನು ಉಳಿತು, x² ಪ್ಲಸ್ y² ಇಂಟು ಮೈನಸ್ ಆಫ್ y/x², this x² get cancelled, that is equal to vx is equal to minus y divided by x² plus y² x² by y². This is vx. vy ನೋಡಿ, ಈಗ vy ನೋಡಿ, vy is equal to ಏನಾಗುತ್ತೆ ನೋಡೋಣ. vy, this is vx ಅಲ್ವಾ, this is vx. vy ಏನಾಗುತ್ತೆ, vy is equal to 1/1 plus y/x whole square into 1/x ಅಲ್ವಾ, ಇಂಟು 1/x ಅಲ್ವಾ, ಇಂಟು 1/x. ನಾವು ಅಬ್ಸರ್ವ್ ಮಾಡಿ, ದಟ್ ಈಸ್ ಈಕ್ವಲ್ ಟು x² ನ್ಯೂಮರೇಟರ್ಗೆ ಹೋಗುತ್ತಲ್ವಾ, x² plus y² multiplied by 1/x. This x get cancelled. Now clearly vy is equal to x divided by x² plus y². What is this? This is vy. ಇಲ್ಲಿ ಅಬ್ಸರ್ವ್ ಮಾಡಿ, ux is equal to vy. Clearly ux is equal to vy and uy is equal to minus of vx ಅಲ್ವಾ. Clearly it is clear that ux is equal to vy and uy is equal to minus vx. ಅಂದರೆ clearly it satisfies Cauchy-Riemann equation ಅಲ್ವಾ. It satisfies Cauchy-Riemann equation. Okay, here ux, uy, vx and vy are continuous everywhere and it satisfies Cauchy-Riemann equation. Then f of z is equal to log z is analytic ಅಲ್ವಾ, is analytic. ಏನು ಕೇಳಿದ್ರು, ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಲಾಗ್ ಝೆಡ್ ಅನ್ನೋದನ್ನು ಅನಾಲಿಟಿಕ್ ಅಂತ ತೋರಿಸಿದ್ವು. ಈಗ ಅದರ ಡಿರವೇಟಿವ್ನ 1/z ಅಂತ ಹೇಳಿ ತೋರಿಸ್ಲಿಕ್ಕೆ ಹೇಳಿದ್ದಾರೆ. ಅದರ ಡಿರವೇಟಿವ್ನ ನೋಡೋಣ. ಡಿರವೇಟಿವ್ ಏನಾಗುತ್ತೆ ನೋಡೋಣ. ನಮಗೆ ಗೊತ್ತು ಎಫ್ ಡ್ಯಾಶ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಏನು, ux ಪ್ಲಸ್ ಐ ಇಂಟು ವಿ ಎಕ್ಸ್ ಅಲ್ವಾ, ux ಪ್ಲಸ್ ಐ ಇಂಟು ವಿ ಎಕ್ಸ್. ಇಲ್ಲಿ ux ಏನು, ux is what, ux is this one, that is x/x² plus y² ಅಲ್ವಾ, that is equal to x divided by x² plus y². vx ಏನು, vx is plus i into vx is minus y divided by x² plus y² ಅಲ್ವಾ, x² plus y². ಈಗ ಅಬ್ಸರ್ವ್ ಮಾಡಿ, ಇದನ್ನು ಹೇಗೆ ಬರ್ಕೊಳ್ಬೋದು, x ಮೈನಸ್ ಐ ವೈ ಡಿವೈಡ್ ಬೈ x² ಪ್ಲಸ್ y² ಅಂತ ಬರ್ಕೊಳ್ಬೋದು. ನಾವು ರೀಪ್ಲೇಸ್ x by z, now replace x by z and y by 0 in this. One can get, x ನ z ಇಂದ ರೀಪ್ಲೇಸ್ ಮಾಡಿದೆ, y ನ 0 ಇಂದ ರೀಪ್ಲೇಸ್ ಮಾಡಿದೆ. ದಿಸ್ ಟರ್ಮ್ is 0 and divide by z square, x square means z square, z1 z ಅಂದರೆ 1/z ಉಳಿತಲ್ವಾ, 1/z. What is that? f dash of z is equal to 1/z. Here observe that z is not equal to 0. Okay, here z is not equal to 0. ಇಲ್ಲಿ ಕೂಡ z is not equal to 0. Here also z is not equal to 0. ಏನು ಕೇಳಿದ್ರು, ಕೊಟ್ಟಿರುವ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಲಾಗ್ ಝೆಡ್ ಅನ್ನೋದನ್ನು ಅನಾಲಿಟಿಕ್ ಅಂತ ತೋರಿಸಿ ಅಂತ ಕೇಳಿದ್ರು, ತೋರಿಸಿದ್ವು. ಅದರ ಡಿರವೇಟಿವ್ 1/z ಆಗುತ್ತೆ ಅಂತ ಹೇಳಿ ತೋರಿಸಿದ್ವು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. Show that f of z is equal to e power z is analytic and prove that f dash of z is equal to e power z. f of z is equal to e power z ಅನ್ನು ಅನಾಲಿಟಿಕ್ ಅಂತ ತೋರಿಸಿ ಮತ್ತು ಅದರ ಡಿಫರೆನ್ಸಿಯೇಷನ್ ಕೂಡ e power z ಅಂತ ಹೇಳಿ ತೋರಿಸಿ ಅಂತ ಹೇಳಿ ಕೇಳಿದ್ದಾರೆ.
ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಇ ಪವರ್ ಝೆಡ್ ಕೊಟ್ಟಿದ್ದಾರಲ್ವ. ದಟ್ ಇಂಪ್ಲೈಸ್ ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು ಇ ಪವರ್ ಝೆಡ್ ಅಂದರೆ ಏನು, ಎಕ್ಸ್ ಪ್ಲಸ್ ಐ ವೈ ಅಲ್ವಾ. ದಟ್ ಈಸ್ ಕ್ಲಿಯರ್ಲಿ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಇ ಪವರ್ ಐ ವೈ ದಟ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್. ಇ ಪವರ್ ಐ ವೈ ಅಂದ್ರೇನು, ಬೈ ಯೂಸಿಂಗ್ ಯೂಲರ್ಸ್ ಫಾರ್ಮುಲಾ ಹೇಗೆ ಬರಿಬೋದು, ಕಾಸ್ ವೈ ಪ್ಲಸ್ ಐ ಸೈನ್ ವೈ ಅಂತ ಬರಿಬೋದಾ, ದಟ್ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಐ ಇಂಟು ಇ ಪವರ್ ಎಕ್ಸ್ ಇಂಟು ಸೈನ್ ವೈ ಅಲ್ವಾ. ವಾಟ್ ಈಸ್ ದಿಸ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ. ಹಿಯರ್ ಯು ಇಸ್ ದಿಸ್ ಒನ್ ಆ್ಯಂಡ್ ವಿ ಇಸ್ ದಿಸ್ ಒನ್ ಅಲ್ವಾ. ನಾವು ಹಿಯರ್ u is equal to e power x into cos y and v is equal to e power x into sin y. ನಾವು ಯು ಎಕ್ಸ್ ಏನಾಗುತ್ತೆ ನೋಡಿ, ಇ ಪವರ್ ಎಕ್ಸ್ ಇಂಟು ಕಾಸ್ ವೈ. ಆಮೇಲೆ ಯು ವೈ ಏನಾಗುತ್ತೆ, ಯು ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ವೈ ಇಸ್ ಮೈನಸ್ ಸೈನ್ ವೈ ಆ್ಯಂಡ್ ಇಲ್ಲಿ ವಿ ಎಕ್ಸ್ ಇಸ್ ಈಕ್ವಲ್ ಟು ಏನು, ವಿ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಇಂಟು ಸೈನ್ ವೈ. ವಿ ವೈ ಏನು, ವಿ ವೈ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಕಾಸ್ ವೈ. ಇಲ್ಲಿ ಅಬ್ಸರ್ವ್ ಮಾಡಿ, ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ಆಫ್ ವಿ ಎಕ್ಸ್. ಕ್ಲಿಯರ್ಲಿ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ಆಫ್ ವಿ ಎಕ್ಸ್ ಅಂದರೆ ಕ್ಲಿಯರ್ಲಿ ಇಟ್ ಸ್ಯಾಟಿಸ್ಫೈಸ್ ಸಿ ಆರ್ ಇಕ್ವೇಷನ್. ಓಕೆ, ಕ್ಲಿಯರ್ಲಿ ಇಟ್ ಸ್ಯಾಟಿಸ್ಫೈಸ್ ಸಿ ಆರ್ ಇಕ್ವೇಷನ್. ಏನು ಕೊಟ್ಟಿರುವ ಯು ಎಕ್ಸ್, ಯು ವೈ, ವಿ ಎಕ್ಸ್, ವಿ ವೈ ಕಂಟಿನ್ಯೂಸ್, ಕೊಟ್ಟಿರುವ ಯು ಎಕ್ಸ್, ಹಿಯರ್ ಯು ಎಕ್ಸ್, ಯು ವೈ, ವಿ ಎಕ್ಸ್, ವಿ ವೈ ಆರ್ ಕಂಟಿನ್ಯೂಸ್ ಆ್ಯಂಡ್ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್. ದಟ್ ಈಸ್ ಇಟ್ ಸ್ಯಾಟಿಸ್ಫೈಸ್ ಸಿ ಆರ್ ಇಕ್ವೇಷನ್. Clearly f of z is equal to e power z is analytic. ಏನು ಕೇಳಿದರು, ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಇ ಪವರ್ ಝೆಡ್ ಇಸ್ ಅನಾಲಿಟಿಕ್ ಅಂತ ತೋರಿಸಿ ಅಂದಿದ್ರು. ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಇ ಪವರ್ ಝೆಡ್ ಇಸ್ ಅನಾಲಿಟಿಕ್ ಅಂತ ತೋರಿಸಿದ್ವು. ಅದರ ಡಿರೈವೇಟಿವ್ನ ಇ ಪವರ್ ಝೆಡ್ ಆಗುತ್ತೆ ಅಂತ ಹೇಳಿ ತೋರಿಸ್ಲಿಕ್ಕೆ ಹೇಳಿದ್ದಾರೆ. ತೋರಿಸೋಣ. We know that f dash of z is equal to ux plus ivx, that is f dash of z is equal to x, this one, that is e power x into cos y plus I into vx, this one, that is e power x into sin y. Now replace x by z and y by 0. One can get ಏನು ಸಿಕ್ತು, f dash of z is equal to e power z into cos 0 is 1. This term e power z into sin 0 is 0. This term vanishes. Just e power z. ಏನು ಕೇಳಿದ್ರು ನಮಗೆ, f of z is equal to e power z is ಅನಾಲಿಟಿಕ್ ಅಂತ ತೋರಿಸಿ ಆ್ಯಂಡ್ ಎಫ್ ಡ್ಯಾಶ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಇ ಪವರ್ ಝೆಡ್ ಅಂತ ತೋರಿಸಿ ಅಂತ ಕೇಳಿದರು. ಅನಾಲಿಟಿಕ್ ಅಂತ ತೋರಿಸಿದ್ದೀವಿ ಆ್ಯಂಡ್ ಎಫ್ ಡ್ಯಾಶ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಇ ಪವರ್ ಝೆಡ್ ಅಂತ ತೋರಿಸಿದ್ದೀವಿ. ವೆರಿಫೈ ವೆದರ್ ದ ಫಂಕ್ಷನ್ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಝೆಡ್ ಮೈನಸ್ ಝೆಡ್ ಬಾರ್ ಇಸ್ ಡಿಫರೆನ್ಷಿಯಬಲ್ ಆರ್ ನಾಟ್ ಬೈ ಯೂಸಿಂಗ್ ಸಿ ಆರ್ ಇಕ್ವೇಷನ್ನ ಯೂಸ್ ಮಾಡಿ ಕೊಟ್ಟಿರುವ ದಿಸ್ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಝೆಡ್ ಮೈನಸ್ ಝೆಡ್ ಬಾರ್ ಅನ್ನೋದು ಡಿಫರೆನ್ಷಿಯಬಲ್ ಹೌದಾ ಅಲ್ವಾ ಅಂತ ಚೆಕ್ ಮಾಡಿ ಅಂತ ಇದೆ. ಓಕೆ, ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಝೆಡ್ ಮೈನಸ್ ಝೆಡ್ ಬಾರ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಝೆಡ್ ಇಸ್ ಎಕ್ಸ್ ಪ್ಲಸ್ ಐ ವೈ ಮೈನಸ್ ಝೆಡ್ ಬಾರ್ ಇಸ್ ಎಕ್ಸ್ ಮೈನಸ್ ಐ ವೈ, ವಾಟ್ ಇಸ್ ದಿಸ್ ಇಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ. ದಟ್ ಇಂಪ್ಲೈಸ್ ಯು ಪ್ಲಸ್ ಐ ವಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಐ ವೈ ಅಲ್ವಾ. ದಿಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಗೆಟ್ ಕ್ಯಾನ್ಸಲ್, ದಟ್ ಈಸ್ ಈಕ್ವಲ್ ಟು ಐ ಇಂಟು ಟೂ ಟೈಮ್ಸ್ ವೈ ದಟ್ ಈಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಅಲ್ವಾ. ಇಲ್ಲಿ ಯು ಏನು, ವಾಟ್ ಈಸ್ ಯು ಈಸ್ ಈಕ್ವಲ್ ಟು 0 ಅಲ್ವಾ. ಯು ಇಸ್ 0, ಓನ್ಲಿ ಇಮ್ಯಾಜಿನರಿ ಪಾರ್ಟ್ ಇದೆ. ದಿಸ್ ಈಸ್ ಪ್ಯೂರ್ಲಿ ಇಮ್ಯಾಜಿನರಿ ರಿಯಲ್ ನಂಬರ್ ಅಲ್ವಾ, ಪ್ಯೂರ್ಲಿ ಇಮ್ಯಾಜಿನರಿ ಕಾಂಪ್ಲೆಕ್ಸ್ ನಂಬರ್ ಅಲ್ವಾ. ಇದು ಪ್ಯೂರ್ಲಿ ಇಮ್ಯಾಜಿನರಿ ಕಾಂಪ್ಲೆಕ್ಸ್ ನಂಬರ್. ಇಲ್ಲಿ u 0, v ಇಸ್ ಈಕ್ವಲ್ ಟು ಏನುಂಟು
2y ಉಂಟು, v ಈಸ್ ಈಕ್ವಲ್ ಟು 2y ಉಂಟು. ಈಗ ಯು ಎಕ್ಸ್ ಏನಾಗುತ್ತೆ, ಯು ಎಕ್ಸ್ ಕೂಡ 0 ಆಗುತ್ತೆ, ವಿ ಎಕ್ಸ್ ಕೂಡ ಯು ವೈ ಕೂಡ 0 ಆಗುತ್ತೆ. ವಿ ಎಕ್ಸ್ ಏನು, ವಿ ಎಕ್ಸ್ ಈಸ್ 0 ಆಗುತ್ತೆ, ವಿ ವೈ ಇಸ್ ಈಕ್ವಲ್ ಟು 2 ಆಗುತ್ತೆ. ಕ್ಲಿಯರ್ಲಿ ಯು ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ನಾಟ್ ಈಕ್ವಲ್ ಟು ಮೈನಸ್ ಆಫ್ ವಿ ಎಕ್ಸ್ ಅಂದರೆ ಈ ಕ್ಲಿಯರ್ಲಿ ದಿಸ್ ಎಫ್ ಆಫ್ ಝೆಡ್ ಡಸ್ ನಾಟ್ ಸ್ಯಾಟಿಸ್ಫೈ ಸಿ ಆರ್ ಇಕ್ವೇಷನ್. ಸಿ ಆರ್ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಕ್ಲಿಯರ್ಲಿ ಇಟ್ ಈಸ್ ನೋವೇರ್ ಡಿಫರೆನ್ಷಿಯಬಲ್ ಅಲ್ವಾ. ಕ್ಲಿಯರ್ಲಿ ದಿಸ್ ಎಫ್ ಆಫ್ ಝೆಡ್ ಈಸ್ ನೋವೇರ್ ಡಿಫರೆನ್ಷಿಯಬಲ್, ದಟ್ ಈಸ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಮೈನಸ್ ಝೆಡ್ ಬಾರ್ ಈಸ್ ನೋವೇರ್ differentiable. Here clearly it does not satisfy CR equations and hence it is nowhere differentiable ಅಲ್ವಾ. ಏನು ಕೇಳಿದರು, ಈ ಫಂಕ್ಷನ್ನ ಡಿಫ್ರೆನ್ಷಿಯಬಲ್ ಹೌದಾ ಅಲ್ವಾ ಅಂಥೇಳಿ ಸಿ ಆರ್ ಇಕ್ವೇಷನ್ನ ಯೂಸ್ ಮಾಡಿ ಚೆಕ್ ಮಾಡಿ ಅಂತ ಕೇಳಿದ್ವು. ಸಿ ಆರ್ ಇಕ್ವೇಷನ್ನ ಯೂಸ್ ಮಾಡಿ ಚೆಕ್ ಮಾಡಿದ್ವು, ಇದು ಡಿಫ್ರೆನ್ಷಿಯಬಲ್ ಅಲ್ಲ ಅಂಥೇಳಿ ಬಂತು. ಓಕೆ, ಥ್ಯಾಂಕ್ ಯು.